ಹ್ಯಾಂಗ್ ಕ್ಲಾಸ್ ತಗೊಂತಾರಂತ ಯಾರು ಕೂಡ ಊಹೆ ಮಾಡಕ್ ಸಾಧ್ಯನೇ ಇಲ್ಲ. ಸಿಕ್ಕಾಪಟ್ಟೆ ವಾಗ್ದಾಳಿನೇ ಮಾಡಿದ್ರು. ಕಿಚ್ಚ ಸುದೀಪ್ ಸರ್ ಬಗ್ಗೆ ಹೇಳಿರೋದು ಸತ್ಯನೋ ಸುಳ್ಳೋ ನಮಗಂತೂ ಗೊತ್ತಿಲ್ಲ. ಪ್ರತಿದಿನನೂ ರೊಚ್ಚಿಗೆ ಹೇಳ್ತಾನೆ ಅವ್ರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್. ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈಗೊಂದು ಬಿಗ್ ನ್ಯೂಸ್ ಬಂದಿದೆ ಬಿಗ್ ಬಾಸ್ ಅಲ್ಲಿ. ಅದು ನಿಜನೋ ಸುಳ್ಳ ಗೊತ್ತಿಲ್ಲ. ಆದ್ರೆ ಕಿಚ್ಚ ಸುದೀಪ್ ಮೇಲೆಯೇ ಗಂಭೀರ ಆರೋಪ ಮಾಡಿ ಗುಡುಗಿದ ಧ್ರುವಂತ್ ಈ ವೀಕೆಂಡ್ ಅಲ್ಲಿ ನಿಜವಾಗುತ್ತಾ ಗಿಲ್ಲಿಯ ಭವಿಷ್ಯ ಅಂತ ಬಂದಿದೆ. ಅದೇನಂತ ನಿಮಗೆ ಸ್ವಲ್ಪ ವಿವರವಾಗಿ ಹೇಳ್ಬಿಡ್ತೀನಿ, ಕೇಳ್ಬಿಡಿ. ಈಗ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ದಿನಗಳು ಹತ್ತಿರವಾಗ್ತಿವೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಪೈಪೋಟಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇತ್ತೀಚಿನ ಎಪಿಸೋಡ್ಗಳಲ್ಲಿ ಧ್ರುವಂತ್ ಅವರು ಗಿಲ್ಲಿ ಮತ್ತೆ ರಕ್ಷಿತಾ ಮೇಲೆ ಸಿಕ್ಕಾಪಟ್ಟೆ ವಾಗ್ದಾಳಿನೇ ಮಾಡಿದ್ರು. ಹಂಗ ಕಿರ್ಚಾಡಿ ಹಂಗ ಏನ್ ಹೇಳಕ್ಕಾಗಲ್ಲ ಬಿಡಿ, ಆ ತರ ವಾಗ್ದಾಳಿ ಮಾಡಿದ್ರು. ಧ್ರುವಂತ್ ಮೇಲೆ ಎಲ್ಲಾ ಸ್ಪರ್ಧಿಗಳು ತಿರುಗಿ ಬಿದ್ದಿದ್ದಾರೆ. ಇದರ ನಡುವೆ ಅವರ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ ಕಣ್ರಿ. ಈ ವಿಡಿಯೋದಲ್ಲಿ ಧ್ರುವಂತ್ ಅವರು ಕಿಚ್ಚ ಸುದೀಪ್ ಮೇಲೆಯೇ ಗಂಭೀರ ಆರೋಪವನ್ನು ಮಾಡಿದರೆ ಅನ್ನೋ ದೃಶ್ಯಗಳು ಒಂದು ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾಗಿದೆ ಅಂತ ಎಲ್ಲ ಕಡೆ ವಿಡಿಯೋ ವೈರಲ್ ಆಗ್ತಾ ಇದೆ ಅಂತೆ. ಧ್ರುವಂತ್ ಅವರದು ಒಂದೇ ಆರೋಪ, ಕಿಚ್ಚ ಸುದೀಪ್ ಸರ್ ಬೇರೆಯವರಿಗೆ ಕೊಟ್ಟ ಹಾಗೆ ನನಗೆ ಸ್ಪೇಸ್ ಕೊಡೋದಿಲ್ಲ. ಅಂದ್ರೆ ಮಾತಾಡೋದಕ್ಕೆ ಅವಕಾಶನೇ ಕೊಡೋದಿಲ್ಲ. ಸ್ವಲ್ಪ ಮಾತಾಡಿಸ್ಬಿಟ್ಟು ಹಾಗೆ ಬಿಟ್ಬಿಡ್ತಾರೆ. ಇಷ್ಟು ದಿನ ತೆಪ್ಪಗಿದ್ದ ಧ್ರುವಂತ್ ಅವರು ಇತ್ತೀಚಿನ ದಿನಗಳಲ್ಲಿ ಪ್ರತಿದಿನನೂ ರೊಚ್ಚಿಗೆ ಹೇಳ್ತಾನೆ ಅವ್ರೆ. ಮನೆಯವ್ರ ಜೊತೆ ಎಲ್ರ ಜೊತೆಗೂ ಜಗಳ ಆಡ್ತಾವ್ರೆ. ಅಶ್ವಿನಿ ಮೇಡಮ್ ಹಂಗೆ, ಅಶ್ವಿನಿ ಮೇಡಮ್ ಹಿಂಗೆ, ಇವ್ರಿದ್ರೆ ನಾವೇನು ಮಾಡಕ್ಕಾಗಲ್ಲ ಅಂತ ಏನೇನೋ ಹೇಳ್ತಾವ್ರೆ. ಇತ್ತೀಚೆಗೆ ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಮೇಲೆ ಆರೋಪ ಮಾಡಿ ಜನಗಳ ಆಕ್ರೋಶಕ್ಕೆ ಕೂಡ ಗುರಿಯಾಗಿದ್ರು. ಈಗ ನನಗೆ ಮಾತಾಡೋದಕ್ಕೆ ಸ್ಪೇಸೇ ಕೊಡಲ್ಲ ಅಂತೇಳಿ ಇದೀಗ ಕಿಚ್ಚ ಸುದೀಪ್ ಮೇಲೇನೆ ಆರೋಪ ಮಾಡಿದಾರಲ್ಲ, ಇದು ಎಷ್ಟು ಸರಿ ಹೇಳಿ? ಆ ಅವ್ರು ಮಾತಾಡೋದಕ್ಕೆ ಸ್ಪೇಸ್ ಕೊಡಲ್ವಾ? ಎಲ್ರಿಗೂ ಸಮಾನವಾಗಿ ಸ್ಪೇಸ್ ಕೊಡ್ತಾರೆ. ಇದು ಯಾವ್ದ್ರಿ ಇದು? ಧ್ರುವಂತ್ ಅವ್ರದ್ದು ಒಂದು ರಗಳೆ. ಅದಲ್ದೆ ಕಳೆದ ಸಂಚಿಕೆಯಲ್ಲಿ ಗಿಲ್ಲಿ ನಟ ಅವರು ಧ್ರುವಂತ್ ಅವರಿಗೆ, ಧ್ರುವಣ ನೆಕ್ಸ್ಟ್ ವೀಕು ನೀನೇ ಈ ಮನೆಯಿಂದ ಹೊರಗೆ ಹೋಗೋದು ಅಂತ ಹೇಳಿದ್ರು. ಆ ಮಾತು ಈ ವಾರ ಏನಾದ್ರೂ ಸತ್ಯವಾಗುತ್ತಾ ಅಂತ ಕಾಯ್ತು ನೋಡ್ಬೇಕಿದೆ. ಒಂದು ವೇಳೆ ಇದೇನಾದ್ರೂ ಕಿಚ್ಚ ಸುದೀಪ್ ಅವರಿಗೆ ಗೊತ್ತಾದ್ರೆ ಈ ವೀಕೆಂಡ್ ಅಲ್ಲಿ ಹ್ಯಾಂಗ್ ಕ್ಲಾಸ್ ತಗೊಂತಾರಂತ ಯಾರು ಕೂಡ ಊಹೆ ಮಾಡಕ್ ಸಾಧ್ಯನೇ ಇಲ್ಲ. ಒಟ್ಟಾರೆಗೆ ನಿಜವಾಗ್ಲೂ ಧ್ರುವಂತ್ ಅವರ ಅಟ್ಟಹಾಸ ಮನೆಯಲ್ಲಿ ಜಾಸ್ತಿ ಆಗಿದೆ ಕಣ್ರಿ. ಏನ್ ಇವ್ರು ಈ ಬಿಗ್ ಬಾಸ್ ಮನೆಯಲ್ಲಿ ರಿತಿಕ್ ರೋಷನ್ ಅನ್ಕೊಂಡ್ಬಿಟ್ಟಾರ? ಏನ್ ಇವ್ರಿಂದ ನನ್ನಿಂದ ಹುಡುಗಿಯರೆಲ್ಲ ಬರ್ತಾರೆ, ನನ್ನ ಮಾತಾಡಿಸ್ತಾರೆ, ಅಲ್ಲಿವರೆಗೆ ನಾನ್ ಮಾತಾಡ್ಲೇಬಾರ್ದು ಅನ್ನೋ ಒಂದು ಏನಾರ ಆಟಿಟ್ಯೂಡ್ ತೋರಿಸ್ತಾ ಇದಾರ? ಇಲ್ಲಿ ಯಾರು ರಿತಿಕ್ ರೋಷನ್ ಅಲ್ಲ ಕಣ್ರಿ. ಏನ್ ಹಂಗ ಇವ್ರ ಹಿಂದೆ ಹಂಗ ಎಲ್ರು ಬಂದ್ಬಿಟ್ಟು ಹೇ ಧ್ರು, ಹಾಯ್ ಧ್ರು, ಹಾಯ್ ಧ್ರು, ಧ್ರು, ಹೇ ಧ್ರು, ಹೇ ಧ್ರು ಅಂತಂದೇಳಿ ಏನಾದ್ರು ಮಾತಾಡ್ಸಕ್ ಬರ್ತಾರಂತ ಬಹಳ ಹಂಬಲದಿಂದಿದ್ದಾರೆ. ಆದ್ರೆ ಈ ಬಿಗ್ ಬಾಸ್ ಮನೇಲಿ ಇದಾರಲ್ಲ ನಮ್ಮ ಲೇಡಿ ಡಾನ್ಗಳು, ಅವರೆಲ್ಲ ಧ್ರುವಂತ್ ಅಂದ್ಕೊಂಡಷ್ಟು ಸುಲಭ ಅಲ್ಲ ಕಣ್ರಿ. ನಿಜವಾಗ್ಲೂ ಅವರ ಯಪ್ಪಾ ಅವ್ರ ಆ ಮನೆಯಲ್ಲಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ದರ್ಬಾರೇ ಜಾಸ್ತಿ ಆಗಿರೋದು. ಇದನ್ನ ಒಪ್ಕೊಂತೀರಾ ಸ್ನೇಹಿತರೆ? ನಾನು ಕೂಡ ಬಿಗ್ ಬಾಸ್ ರಿವ್ಯೂ ಮಾಡಕ್ ಹೋದಾಗೆಲ್ಲ ಎಲ್ರು ಹೇಳೋದು ಒಂದೇ ಮಾತು, ಧ್ರುವಂತ್ ಅವರು ಈ ವಾರ ಮನೆಯಿಂದ ಹೋಗ್ತಾರೆ, ಧ್ರುವಂತ್ ಅವರು ಈ ವಾರ ಮನೆಯಿಂದ ಹೋಗ್ತಾರೆ ಅಂತ. ಅದೇನೋ ಹೋದ್ ವಾರ ಫಸ್ಟ್ ಧ್ರುವಂತ್ ಅವರೇ ಸೇವ್ ಆಗಿದ್ದು. ನಾನು ಯಪ್ಪ ಇದೇನಪ್ಪ ಇದು, ಎಲ್ರು ನೋಡಿದ್ರೆ ಧ್ರುವಂತ್ ಅವ್ರನ್ನ ಮನೆ ಕಳ್ಸಕ್ಕೆ ಪ್ಲಾನ್ ಮಾಡ್ತಾವ್ರೆ, ಇಲ್ಲಿ ನೋಡಿದ್ರೆ ಧ್ರುವಂತ್ ಅವರೇ ಫಸ್ಟ್ಗೆ ಸೇವ್ ಆಗ್ಬಿಟ್ರಲ್ಲ ಅಂತ ನನಗೊಂಥರ ಶಾಕ್ ಆಗೋಯ್ತು. ಅದೇನಾದ್ರೂ ಒಂದು ವಾರ ಪೋಸ್ಟ್‌ಪೋನ್ ಮಾಡಿರ್ಬೋದು ಅನ್ಸುತ್ತೆ. ಆದ್ರೆ ನಮ್ಮ ಪ್ರೇಕ್ಷಕರ ಕೆಂಗಣ್ಣಿಗೇನಾದ್ರೂ ಗುರಿಯಾದ್ರೆ, ಅವರು ವೋಟ್ ಏನಾದ್ರೂ ಅವ್ರ ವಿರುದ್ಧ ಮಾಡಿದ್ರೆ ಖಂಡಿತ ಧ್ರುವಂತ್ ಅವರು ಈ ವಾರ ಮನೆಯಿಂದ ಹೋಗೋದಂತೂ ಸತ್ಯ. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ, ಈ ಮನೆಯಲ್ಲಿ ಸ್ವಲ್ಪ ಆಟಿಟ್ಯೂಡ್ ತೋರ್ಸೋದೇ ಧ್ರುವಂತ್ ಅವರು. ನೀವ್ ಅಬ್ಸರ್ವ್ ಮಾಡಿ ನೋಡಿ,
ಏನಾಗ ಯಪ್ಪ! ಆ, ಆ, ಇದು ಹೇಳಕ್ಕಾಗಲ್ಲ ಬಿಡಿ. ಒಂದು ಟಾಸ್ಕ್ ಕೂಡ ನೆಟ್ಟಗೆ ಮಾಡಲ್ಲ. ಆದ್ರೆ ಆಟಿಟ್ಯೂಡ್ ಮಾತ್ರ ಸೂಪರು. ಆದ್ರೆ ನನಗೆ ಇನ್ನೊಂದು ಏನಪ್ಪಾ ಖುಷಿ ಅಂದ್ರೆ, ಧ್ರುವಂತ್ ಅವರು ಒಳ್ಳೆ ಹಾರ್ಟೆಡ್ ಪರ್ಸನ್. ಒಳ್ಳೆ ಹೃದಯವಂತ ಪರ್ಸನಲಿ. ಬಟ್ ಏನಂದ್ರೆ, ಅವರಿಗೆ ನಾನು ಅನ್ಕೊಂಡಂಗೆ ಇನ್ನೂ ಈ ಬಿಗ್ ಬಾಸ್ ಮನೆದು ಆಟ ಅವರಿಗೆ ಅರ್ಥ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಏನೇ ಆಗಲಿ ಧ್ರುವಂತ್ ಅವರೇ, ನೀವು ನಮ್ಮ ಕಿಚ್ಚ ಸುದೀಪ್ ಸರ್ ಬಗ್ಗೆ ಹೇಳಿರೋದು ಸತ್ಯನೋ ಸುಳ್ಳೋ ನಮಗಂತೂ ಗೊತ್ತಿಲ್ಲ. ಆದರೆ ಇನ್ನೂ ಚೆನ್ನಾಗಿ ಆಡಿ ಫೈನಲ್‌ವರೆಗೆ ಇರಿ ಅಂತ ನಾವು ಆಶಿಸ್ತೀವಿ. ಆದರೆ ನಮ್ಮ ಪ್ರೇಕ್ಷಕರು ವೋಟ್ ಯಾರಿಗೆ ಮಾಡಿದಾರೋ ಗೊತ್ತಿಲ್ಲ. ನೋಡೋಣ ಈ ವಾರ ಯಾರು ಆಚೆ ಹೋಗ್ತಾರಂತ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಜೈ ಕರ್ನಾಟಕ, ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್.